ಎಲ್ರಿಗೂ ನನ್ನ ನಮಸ್ಕಾರ. ಇವತ್ತು ನಾವು ಬೆನ್ನು ನೋವಿನ ಸಮಸ್ಯೆಗೆ ಯಾವ ಯೋಗಾಭ್ಯಾಸವನ್ನ ಮಾಡಬಹುದು, ಹಾಗೆ ಯಾವ ರೀತಿ ಆರೈಕೆಯನ್ನ ಮಾಡಿ ಇದನ್ನ ಸರಿಪಡಿಸ್ಕೊಳ್ಬಹುದು ಅಂತ ತಿಳ್ಕೊಳ್ಳುವ. ಮೊದಲನೇದಾಗಿ ನಿಮಗೆ ಈ ಬೆನ್ನು ನೋವು ಯಾವ ಕಾರಣದಿಂದ ಬರ್ತಿದೆ ಅಂತ ತಿಳ್ಕೊಳ್ಬೇಕು. ಕಾರಣ ತಿಳಿದು ನಾವು ಅದಕ್ಕೆ ಬೇಕಾದಂತಹ ಅಭ್ಯಾಸಗಳನ್ನು ಮಾಡಿದ ಸಂದರ್ಭದಲ್ಲಿ ನಮಗೆ ಟ್ರೀಟ್ಮೆಂಟ್, ಈ ಅಭ್ಯಾಸ ಏನಿದೆ, ಈ ಕೇರಿಂಗ್ ನಾವೇನು ತಗೊಳ್ತೇವೆ ಅದು ಬೇಗ ಫಲಿತಾಂಶವನ್ನ ಕೊಡ್ತದೆ. ಇದರಲ್ಲಿ ಮೊದಲನೇ ಕಾರಣ ಏನಂತ ಹೇಳಿದ್ರೆ ಸ್ನಾಯು ಸೆಳೆತ ಅಥವಾ ಉಳುಕಿನಿಂದ ಈ ಸಮಸ್ಯೆಯಿಂದ ಸಹ ಬೆನ್ನು ನೋವು ಕಂಡು ಬರ್ಬೋದು. ಹಾಗೂ ಈ ಸಮಸ್ಯೆ ಬರುವಂತದ್ದು ನಮ್ಮ ಪೋಸ್ಟರ್ಸ್, ನಾವು ಯಾವ ರೀತಿ ಕೂತ್ಕೊಳ್ತೇವೆ, ದಿನನಿತ್ಯದಲ್ಲಿ ಯಾವ ರೀತಿ ನಿಂತ್ಕೊಳ್ತೇವೆ, ಮತ್ತೆ ಕೆಲವೊಂದು ಹಠಾತ್ ಚಲನೆಗಳನ್ನು, ಮತ್ತೆ ಹಠದಿಂದ ನಮ್ಗೆ ಮೀರಿದ ಭಾರವನ್ನ ಎತ್ತೋದ್ರಿಂದ ಸಹ ಈ ಸಮಸ್ಯೆ ಕಂಡು ಬರ್ತದೆ. ಇನ್ನು ಅದು ಬಿಟ್ರೆ ಸ್ಪೋರ್ಟ್ಸ್ ಇಂಜುರೀಸ್, ಇನ್ಯಾವುದಾದ್ರು ಹಳೆ ಇಂಜುರಿಗಳಾಗಿದ್ರೆ, ಗಾಯಗಳಾಗಿದ್ರೆ ಅದರಿಂದ ಸಹ ಈ ಬೆನ್ನು ನೋವು ಕಂಡು ಬರ್ತದೆ. ಎರಡನೇದು ಡಿಸ್ಕ್ ಪ್ರಾಬ್ಲಮ್ಸ್. ಯಾವ್ದಾದ್ರು ಆಕ್ಸಿಡೆಂಟ್ಸ್ ಇಂದ ಅಥವಾ ಏನಾದ್ರೂ ಸಮಸ್ಯೆಯಿಂದಾಗಿ ನಿಮ್ಮ ಡಿಸ್ಕ್ ಅಲ್ಲಿ ಇಂಜುರಿ ಇದ್ದ ಸಂದರ್ಭದಲ್ಲಿ ಸಹ ಬೆನ್ನು ನೋವು ಕಂಡು ಬರ್ತದೆ. ಅದು ಬಿಟ್ರೆ ಮೂರನೇದು ಸಿಯಾಟಿಕಾ, ಆಸ್ಟಿಯೋಪೋರೋಸಿಸ್, ಸಂಧಿವಾತದಂತಹ ಆರೋಗ್ಯ ಸಮಸ್ಯೆಯಿಂದ ಸಹ ಬೆನ್ನು ನೋವು ಕಂಡು ಬರುವಂತದ್ದು. ಈ ತರಹದ ಹೆಚ್ಚಿನ ಬೆನ್ನು ನೋವು ಕಂಡು ಬಂದಂತಹ ಸಂದರ್ಭದಲ್ಲಿ ನೀವು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡೋದು ಉತ್ತಮ. ಹಾಗೆ ಅದರ ಕಾರಣ ತಿಳ್ಕೊಂಡು ನಂತರ ಅಭ್ಯಾಸಗಳನ್ನ ಮಾಡಬಹುದು. ಅದು ಬಿಟ್ಟು ನಿಮಗೆ ಸ್ಟ್ರೆಸ್ ಅಥವಾ ಸ್ನಾಯು ಸೆಳೆತ, ಉಳುಕಿನಿಂದ ಬೆನ್ನು ನೋವು ಕಂಡು ಬಂದಲ್ಲಿ ನಾನು ಹೇಳುವಂತಹ ಈ ಕೆಲವೊಂದು ಕೇರ್ ಮತ್ತೆ ಯೋಗಾಭ್ಯಾಸವನ್ನ ಡೈಲಿ ಮಾಡೋದ್ರಿಂದ ಅದು ಕಡಿಮೆ ಆಗ್ತಾ ಬರ್ತದೆ. ಹಾಗಾದ್ರೆ ಈ ಅಭ್ಯಾಸ ಮತ್ತು ಈ ಪ್ರಿಕಾಷನ್ಸ್ ಯಾವುದು ಅಂತ ತಿಳ್ಕೊಳ್ಳುವ. ಮೊದಲನೇ ಕೇರ್ ನೀವು ತಗೊಳ್ಬೇಕಾದದ್ದು ಏನು ಹೇಳಿದ್ರೆ, ನಿಮಗೆ ಬೆನ್ನು ನೋವು ಕಂಡು ಬಂದಂತಹ ಸಂದರ್ಭದಲ್ಲಿ ರೆಸ್ಟ್ ತಗೊಳ್ಳಿ. ಆದಷ್ಟು ರೆಸ್ಟ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಈ ವಿಶ್ರಾಂತಿ ಪಡೆಯೋದ್ರಿಂದ ನಿಮ್ಮ ಬೆನ್ನು ನೋವು ಕಡಿಮೆ ಆಗ್ತಾ ಬರ್ತದೆ. ಹಾಗಾಗಿ ಶ್ರಮದಾಯಕ ಚಟುವಟಿಕೆಗಳನ್ನ ಮಾಡೋದನ್ನ ಸ್ವಲ್ಪ ದಿನ ಕಡಿಮೆ ಮಾಡಿ. ಇನ್ನು ನೀವು ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಹಾಟ್ ಅಂಡ್ ಕೋಲ್ಡ್ ಥೆರಪಿ. ಹಾಟ್ ಥೆರಪಿ ಹೇಳಿದ್ರೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂಥದ್ದು, ಬಿಸಿ ಶಾಖ, ಬಿಸಿ ಹೊದಿಕೆ ಅಥವಾ ಹಾಟ್ ಪ್ಯಾಡ್ಗಳನ್ನ ಬೆನ್ನಿಗೆ ಯೂಸ್ ಮಾಡೋದ್ರಿಂದ ಸಹ ಈ ಬೆನ್ನಿನ ಮಸಲ್ಸ್ ಏನಿದೆ, ಬೆನ್ನಿನ ಸ್ನಾಯುಗಳೇನಿವೆ ಅದು ರಿಲ್ಯಾಕ್ಸ್ ಆಗ್ತದೆ. ಹಾಗೂ ರಕ್ತದ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್ ಸಹ ಇಂಪ್ರೂವ್ ಆಗ್ತದೆ. ಅದು ಬಿಟ್ರೆ ಕೋಲ್ಡ್ ಥೆರಪಿ, ಬೆನ್ನಲ್ಲಿ ಉರಿಯೂತ ಅಥವಾ ಸ್ವೆಲ್ಲಿಂಗ್ಸ್ ಇದ್ದ ಸಂದರ್ಭದಲ್ಲಿ ಈ ಕೋಲ್ಡ್ ಪ್ಯಾಕ್ಸ್, ಐಸ್ ಪ್ಯಾಕ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಸಹ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತದೆ. ಇನ್ನೊಂದು ಮಸಾಜ್ ಥೆರಪಿ. ಸ್ನಾಯುಗಳ ಸೆಳೆತದಿಂದ ಉಂಟಾಗುವಂತಹ ಬೆನ್ನು ನೋವಿಗೆ ಮಸಾಜ್ ಥೆರಪಿ ತುಂಬಾ ಸಹಾಯ ಆಗುತ್ತೆ. ಇದು ಆ ಪೀಡಿತ ಜಾಗ ಏನಿದೆ, ಆ ಪೇನ್ ಬರುವ ಜಾಗದಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡಿ ಮಸಲ್ಸ್ ಅನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೂ ಸಹ ಸಹಾಯ ಆಗ್ತದೆ. ಹಾಗೂ ಇನ್ನು ಈ ಬೆನ್ನು ನೋವಿಗೆ ಯಾವ ಯೋಗಾಭ್ಯಾಸಗಳನ್ನ ಮಾಡಿ ಸರಿ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ಳುವ. ಹಾಗೂ ಈ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ @UGRYUKTA ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.